ಬನ್ನಿ ಬನ್ನಿ, ಭೂಲೋಕಕ್ಕೆ ಸುಸ್ವಾಗತ. ನಾರಾಯಣ. ಓಹೋ, ಏನಿದಲ್ಲ? ಏನಿದು ಸಂಭ್ರಮಾಚರಣೆ? ಇಷ್ಟೊಂದು ಜನ ಸಾತ್ವಿಕರೆಲ್ಲ ನೆರೆದಿದ್ದೀರಿ, ತಾಳಗಳನ್ನೆಲ್ಲ ಹಿಡಿದು ಸಜ್ಜಾಗಿರುವಂತಿದ್ದೀರಿ. ಬಹಳ ಸಂತೋಷ, ಬಹಳ ಸಂತೋಷ. ಹೌದು ಹೌದು, ಇಂದು ಗೋಕರ್ಣ ಕ್ಷೇತ್ರದ ಅಶೋಕಯ ವಿಷ್ಣುಗುಪ್ತ ವಿಶ್ವವಿದ್ಯಾಪೀಠದ ಪರಂಪರಾ ಗುರುಕುಲದ ವರ್ಧಂತಿ ಮಹೋತ್ಸವ. ಇಂದು ನಿಮ್ಮ ಆಗಮನವಾಗಿರುವುದರಿಂದಲೇ ನಿಜವಾಗಿಯೂ ವರ್ಧಂತಿಯೋ ವರ್ಧಂತಿ, ವರ್ಧಂತಿಯೋ ವರ್ಧಂತಿ. ನಾರಾಯಣ ನಾರಾಯಣ, ಎಲ್ಲವೂ ಹರಿಚಿತ್ತ. ನಾರದ ಮುನಿಗಳೇ, ನಿಮ್ಮ ಬಗ್ಗೆ ಹಲವಾರು ಕಥೆಗಳನ್ನು ಕೇಳಿದ್ದೇವೆ. ಆದರೆ ನಿಮ್ಮ ಪೂರ್ವ ಜನ್ಮದ ವೃತ್ತಾಂತವನ್ನು ನಮಗೆಲ್ಲರಿಗೂ ತಿಳಿಸಿಕೊಡುವಿರಾ? ಆಗಬಹುದು ಆಗಬಹುದು. ನಾರಾಯಣ, ಹಿಂದೆ ನಾನೊಬ್ಬಾಕೆಯ ದಾಸಿಯ ಮಗನಾಗಿದ್ದೆ. ಅದು ಚಾತುರ್ಮಾಸ್ಯದ ಸಮಯ. ಸಂತ ಸನ್ಯಾಸಿಗಳೆಲ್ಲರದ್ದು ಪಾಠ ಪ್ರವಚನಗಳು ನಡೆಯುತ್ತಿತ್ತು. ನಾನು ಸಹ ಅಲ್ಲಿ ಕುಳಿತುಕೊಂಡು ಅದನ್ನು ಶ್ರವಣ ಮಾಡುತ್ತಿದ್ದೆ. ಬಂದ ನಂತರ ಒಂದು ಮರದ ಸಮೀಪದಲ್ಲಿ ಕುಳಿತುಕೊಂಡು ಅದರ ಪುನರಾವೃತ್ತಿಯನ್ನು ಮಾಡುತ್ತಿದ್ದೆ. ಇದು ನನ್ನ ತಾಯಿಗೆ ಸಮಂಜಸವೆನಿಸಲಿಲ್ಲ. ಅದಕ್ಕಾಗಿ ಸಂತರನ್ನು ಕೇಳಿದರು. ಅವರು ನಸುನಕ್ಕರು. ಇದಾದ ಕೆಲವು ದಿನಗಳ ಬಳಿಕ ನನ್ನ ತಾಯಿ ವಿಧಿವಶರಾದರು. ನಾನು ಹಾಗೆಯೇ ಸಂತ ಸನ್ಯಾಸಿಗಳ ಸೇವೆಯನ್ನು ಮಾಡುತ್ತಾ ಆ ಹರಿಯ ಕೃಪೆಯಿಂದ ಒಂದಿಷ್ಟು ಜ್ಞಾನಪ್ರಾಪ್ತಿಯನ್ನು ಮಾಡಿಕೊಂಡೆ. ಈ ಜನ್ಮದಲ್ಲಿ ನಾನು ಬ್ರಹ್ಮನ ಮಾನಸಪುತ್ರನಾಗಿ ಜನಿಸಿದ್ದೇನೆ. ತ್ರಿಲೋಕ ಸಂಚಾರಿಯಾಗಿ ಆ ನಾರಾಯಣನ ಕೀರ್ತನೆಯನ್ನು ಮಾಡುತ್ತಿದ್ದೇನೆ. ಇಲ್ಲಿಗೂ ಬಂದಿದ್ದೇನೆ. ಒಂದಿಷ್ಟು ನಾರಾಯಣ ಸ್ತುತಿಯನ್ನು ಹಾಗೂ ಭಜನೆಗಳನ್ನು ಮಾಡೋಣವೇ? ಶ್ರೇಯಸಾಮಪಿ ಸರ್ವೇಷಾಂ ಆತ್ಮಾ ಹ್ಯವಧಿರರ್ಥತಃ ಸರ್ವೇಷಾಮಪಿ ಭೂತಾನಾಂ ಹರಿರಾತ್ಮಾತ್ಮದಃ ಪ್ರಿಯಃ. ಎಲ್ಲ ಶ್ರೇಯಸ್ಸುಗಳಿಗೂ ಆತ್ಮನೇ ಫಲ. ಹೇಗೆಂದರೆ ಎಲ್ಲ ಭೂತಗಳಿಗೆ ಆತ್ಮಜ್ಞಾನವನ್ನು ಕರುಣಿಸುವ ಹರಿಯೇ ಎಲ್ಲರಿಗೂ ಪ್ರಿಯನಾದ ಆತ್ಮನಷ್ಟೇ. ಎಲ್ಲರಿಗೂ ಪ್ರಿಯನಾದ ಹರಿಯ ಭಜನೆಯನ್ನು ಮಾಡೋಣವೇ? ನಾರಾಯಣ ಹರಿ ನಾರಾಯಣ, 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 ಹರಿ ನಾರಾಯಣ ಹರಿ ನಾರಾಯಣ. ಹರಿನಾಮ ಸಂಕೀರ್ತನೆಯಿಂದ ಸಿಗುವಂತಹ ಸುಖ ಜಗತ್ತಿನಲ್ಲಿ ಇನ್ನು ಯಾವ ವಿಷಯದಲ್ಲಿಯೂ ಸಿಗುವುದಿಲ್ಲ ಅಲ್ಲವೇ? ಅಲ್ಲವೇ? ಅಂತಹ ಹರಿಸ್ತುತಿಯನ್ನು ಮತ್ತೊಮ್ಮೆ ಮಾಡುತ್ತೇನೆ. ಯಥಾ ತರೋರ್ಮೂಲ ನಿಷೇಚನೇನ ತೃಪ್ಯಂತಿ ತತ್ಸ್ಕಂಧ ಭುಜೋಪಶಾಖಾಃ ಪ್ರಾಣೋಪಹಾರಾಚ್ಚ ಯಥೇಂದ್ರಿಯಾಣಾಂ ತಥೈವ ಸರ್ವಾರ್ಹಣಮಚ್ಯುತೇಜ್ಯ. ಹೇಗೆ ವೃಕ್ಷದ ಬುಡಕ್ಕೆ ನೀರನ್ನೆರೆದರೆ ಅದರ ಶಾಖೋಪಶಾಖೆ ಪತ್ರಪುಷ್ಪಗಳೆಲ್ಲ ಕಂಗೊಳಿಸುತ್ತವೆಯೋ, ಅಂತೆಯೇ ನಮ್ಮ ಪ್ರಾಣ, ಮನಸ್ಸು ಇವುಗಳು ಜೀವಾತ್ಮ ತೃಪ್ತನಾಗುವಂತೆಯೇ ತೃಪ್ತವಾಗುತ್ತವೆಯಷ್ಟೆ. ಆತ್ಮತೃಪ್ತಿಯೇ
ಎಲ್ಲವುದಕ್ಕೂ ಅಪೇಕ್ಷಿತವಷ್ಟೇ. ಆ ಆತ್ಮತೃಪ್ತಿಯನ್ನು ಕರುಣಿಸುವ ಹರಿಭಜನೆಯನ್ನು ಮಾಡೋಣ. ನಾರಾಯಣ ನಾರಾಯಣ ಜಯ ಜಯ ಗೋವಿಂದ ಹರೇ, ನಾರಾಯಣ ನಾರಾಯಣ ಜಯ ಜಯ ಗೋಪಾಲ ಹರೇ, ನಾರಾಯಣ ನಾರಾಯಣ ಜಯ ಜಯ ಗೋವಿಂದ ಹರೇ, ನಾರಾಯಣ ನಾರಾಯಣ ಜಯ ಜಯ ಗೋಪಾಲ ಹರೇ, ನಾರಾಯಣ ನಾರಾಯಣ ಜಯ ಜಯ ಗೋವಿಂದ ಹರೇ, ನಾರಾಯಣ ನಾರಾಯಣ ಜಯ ಜಯ ಗೋಪಾಲ ಹರೇ, ನಾರಾಯಣ ನಾರಾಯಣ ಜಯ ಜಯ ಗೋವಿಂದ ಹರೇ, ನಾರಾಯಣ ನಾರಾಯಣ ಜಯ ಜಯ ಗೋಪಾಲ ಹರೇ, ಜಯ ಜಯ ಗೋಪಾಲ ಹರೇ, ಜಯ ಜಯ ಗೋಪಾಲ ಹರೇ. ಯಥೈವ ಸೂರ್ಯಾತ್ ಪ್ರಭವಂತಿ ವಾರಃ ಪುನಶ್ಚ ತಸ್ಮಿನ್ ಪ್ರವಿಶಂತಿ ಕಾಲೇ ಭೂತಾನಿ ಭೂಮೌ ಸ್ಥಿರಜಂಗಮಾನಿ ತಥಾ ಹರವೇವ ಗುಣಪ್ರವಾಹಃ. ಹೇಗೆ ನೀರು ಮಳೆಗಾಲದಲ್ಲಿ ಸೂರ್ಯನಿಂದಲೇ ಉಂಟಾಗಿ ಮತ್ತೆ ಬೇಸಿಗೆಯಲ್ಲಿ ಸೂರ್ಯನಲ್ಲಿಯೇ ಸೇರುತ್ತದೆಯೋ, ಅಂತೆಯೇ ಶ್ರೀಹರಿಯಿಂದ ಆರಂಭವಾದಂತಹ ಈ ಚರಾಚರ ಜಗತ್ತೆಲ್ಲ ಸತ್ವ ರಜಸ್ ತಮಸ್ಗಳೆಂಬ ಭೇದ ಭ್ರಮೆಯನ್ನು ಹೊಂದಿ ಮತ್ತೆ ಹರಿಯೊಳಗೆ ಲಯವಾಗುತ್ತವೆಯಷ್ಟೆ. ಮತ್ತೊಮ್ಮೆ ಹರಿಭಜನೆ ಮಾಡೋಣವೇ? ನಾರಾಯಣಂ ಭಜೆ ನಾರಾಯಣಂ ಲಕ್ಷ್ಮೀನಾರಾಯಣಂ ಭಜೆ ನಾರಾಯಣಂ, 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 ಲಕ್ಷ್ಮೀನಾರಾಯಣಂ ಭಜೆ ನಾರಾಯಣಂ, ಲಕ್ಷ್ಮೀನಾರಾಯಣಂ ಭಜೆ ನಾರಾಯಣಂ. ತೇನೈಕಮಾತ್ಮಾನಮಶೇಷದೇಹಿನಾಂ ಕಾಲಂ ಪ್ರಧಾನಂ ಪುರುಷಂ ಪರೇಶಂ ಸ್ವತೇಜಸಾಧ್ವಸ್ತ ಗುಣಪ್ರವಾಹಂ ಆತ್ಮೈಕಭಾವೇನ ಭಜತ್ವಮದ್ಧ. ಬ್ರಹ್ಮಾದಿ ಸಮಸ್ತ ಲೋಕಕ್ಕೂ ಶ್ರೀಹರಿಯೇ ಅಧೀಶ್ವರನಾಗಿರುವುದರಿಂದ ಸಮಸ್ತ ದೇಹಧಾರಿಗಳಿಗೆ ನಿಮಿತ್ತ ಕಾರಣ, ಉಪಾದಾನ ಕಾರಣ, ಪ್ರಧಾನ ಹಾಗೂ ನಿಯಾಮಕ ಕಾರಣ ಆಗಿರುವುದರಿಂದ ಅವನನ್ನೇ ಭಜಿಸಬೇಕಷ್ಟೆ. ಈ ಶ್ಲೋಕದಲ್ಲಿ ಹೇಳಿರುವಂತೆ ಅವನನ್ನು ಭಜಿಸೋಣವೇ? ಹರಿನಾರಾಯಣ 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 ನಾರಾಯಣ, ಹರಿನಾರಾಯಣ 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 ನಾರಾಯಣ, ಹರಿನಾರಾಯಣ 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 ನಾರಾಯಣ, ಹರಿನಾರಾಯಣ ನಾರಾಯಣ ಹರಿನಾರಾಯಣ ಹರಿನಾರಾಯಣ. ಮನುಚರತೀಂ ತದರ್ಥೀನಶ್ಚ ದ್ವಿಪದಪತೀನ್ ವಿಬುಧಾಂಶ್ಚ ಯತ್ಸ್ವಪೂರ್ಣಃ ನ ಭಜತಿ ನಿಜಭೃತ್ಯವರ್ಗತಂತ್ರಃ ಕಥಮಮುದ್ವಿಸೃಜೇತ್ ಪುಮಾನ್ ಕೃತಜ್ಞಃ. ಭಗವಂತನು ಯಾರಿಂದಲೂ ಏನನ್ನೂ ಅಪೇಕ್ಷಿಸುವುದಿಲ್ಲ, ಆದರೆ ಅವನು ಭಕ್ತರಿಗೆ ಅಧೀನನಷ್ಟೇ. ಆದ್ದರಿಂದ ಕೃತಜ್ಞನಾದ ಯಾವ ಮನುಷ್ಯನೂ
ಅವನನ್ನು ಬಿಟ್ಟಿರಲು ಸಾಧ್ಯ? ಅಂತಹ ಬಿಡಲಾರದ ಭಗವಂತನನ್ನು ಮತ್ತೊಮ್ಮೆ ಮಗದೊಮ್ಮೆ ಭಜಿಸೋಣ ಬನ್ನಿ. ಓಂ ನಾರಾಯಣ ನಾರಾಯಣ ಜಯ ಜಯ ಗೋವಿಂದ ಹರೇ. ಓಂ ನಾರಾಯಣ ನಾರಾಯಣ ಜಯ ಜಯ ಗೋಪಾಲ ಹರೇ. ಓಂ ನಾರಾಯಣ ನಾರಾಯಣ ಜಯ ಜಯ ಗೋವಿಂದ ಹರೇ. ಓಂ ನಾರಾಯಣ ನಾರಾಯಣ ಜಯ ಜಯ ಗೋಪಾಲ ಹರೇ. ಓಂ ನಾರಾಯಣ ನಾರಾಯಣ ಜಯ ಜಯ ಗೋವಿಂದ ಹರೇ. ಓಂ ನಾರಾಯಣ ನಾರಾಯಣ ಜಯ ಜಯ ಗೋಪಾಲ ಹರೇ. ಓಂ ನಾರಾಯಣ ನಾರಾಯಣ ಜಯ ಜಯ ಗೋವಿಂದ ಹರೇ. ಓಂ ನಾರಾಯಣ ನಾರಾಯಣ ಜಯ ಜಯ ಗೋಪಾಲ ಹರೇ. ಓಂ ನಾರಾಯಣ ನಾರಾಯಣ ಜಯ ಜಯ ಗೋವಿಂದ ಹರೇ. ಓಂ ನಾರಾಯಣ ನಾರಾಯಣ ಜಯ ಜಯ ಗೋಪಾಲ ಹರೇ. ಗೋವಿಂದ ಹರೇ 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 ಜಯ ಜಯ ಗೋಪಾಲ ಹರೇ. ಗೋವಿಂದ ಗೋಪಾಲ ಗೋವಿಂದ